ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ವರುಣನ ಅಬರಕ್ಕೆ ನೆಲಕಚ್ಚಿದ ಬಾಳೆ ಬೆಳೆ, ಕಣ್ಣೀರಲ್ಲಿ ರೈತ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಬಿರುಗಾಳಿ ಸಹಿತ ಮಳೆಗೆ ನೆಲಕಚ್ಚಿದ ಬಾಳೆ ತೋಟ. ಸಾಲ ಮಾಡಿ ಬೆಳೆದಿದ್ದ ಬಾಳೆ ಮಣ್ಣು ಪಾಲು. ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಕಣ್ಣೀರಿಡುತ್ತಿದ್ದಾನೆ ಅನ್ನದಾತ. ಬ್ರಾಹ್ಮಣದಿನ್ನೆ ಗ್ರಾಮದಲ್ಲಿ ವರುಣನ ಅಬ್ಬರ. ನೆಲಸಮವಾದ ಬಾಳೆ ಮರಗಳು. ರೈತರಿಗೆ ಭಾರೀ ಆಘಾತ. ಚಿಂತಾಮಣಿ ತಾಲೂಕಿನ ಬ್ರಾಹ್ಮಣದಿನ್ನೆ ಗ್ರಾಮದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ಗಾಳಿಗೆ ಸಿಲುಕಿ ಎಕರೆಗಟ್ಟಲೆ ಬಾಳೆ ಬೆಳೆ ನೆಲಕಚ್ಚಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ರಾಮದ ಪ್ರಗತಿಪರ ರೈತ ಜಿಎಂ ತಟ್ಟೆಗೌಡ ಎಂಬುವರು ತಮ್ಮ 8.5 ಎಕರೆ ಜಮೀನಿನಲ್ಲಿ ಬಾಳೆ ಕೃಷಿ ಮಾಡಿದ್ರು. ಸುಮಾರು 11 ತಿಂಗಳುಗಳ ಕಾಲ ಅತಿ ಹೆಚ್ಚು ಮುತುವರ್ಜಿಯಿಂದ ಬೆಳೆಸಿದ್ದ ಬಾಳೆ ಬೆಳೆ ಇನ್ನೇನು ಕಟಾವಿಗೆ ಬರಲು ಕೇವಲ 1.5 ತಿಂಗಳು ಬಾಕಿ ಇತ್ತು. ಆದರೆ ಅನಿರೀಕ್ಷಿತವಾಗಿ ಬೀಸಿದ ಗಾಳಿ ಮತ್ತು ಮಳೆಗೆ ಬಾಳೆ ಗಿಡಗಳು ಬುಡ ಸಮೇತ ಕಿತ್ತು ಬಂದಿದ್ದು ಅಂದಾಜು 30 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ರೈತ ಅಳಲು ತೋಡಿಕೊಂಡಿದ್ದಾರೆ. ಸುಮಾರು 13 ತಿಂಗಳ ಅವಧಿಯ ಈ ಬೆಳೆಗೆ ಸಾಕಷ್ಟು ಬಂಡವಾಳ ಹೂಡಲಾಗಿತ್ತು. ಕಟಾವಿನ ಹಂತದಲ್ಲಿ ಬೆಳೆ ನಾಶವಾಗಿರುವುದು ತುಂಬಲಾರದ ನಷ್ಟ ತಂದಿದೆ. ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಸಂತ್ರಸ್ತ ರೈತ ಜಿಎಂ ತಟ್ಟೇಗೌಡ ಮನವಿ ಮಾಡಿದ್ದಾರೆ. ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಬೆಳೆ ಕಳೆದುಕೊಂಡಿರುವ ರೈತನಿಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನೋಡಿ ಸರ್, ಕೈಗೆ ಬಾಯಿಗೆ ಬರಲಿಲ್ಲ ನೋಡಿ, ಹಿಂಗಾಗಿದೆ ಎಲ್ಲನೂ. 8.5 ಎಕರೆ ಹಿಂಗೆ ಆಗಿದೆ ನೋಡಿ. एक 200 तुम्हें कितना 2 साल बाकी है? 2-3 साल चांद की फट ಮನೆ ಹತ್ರ ಹೋಗೋಣ ಇದೆ. ತೋರಿಸಿ ಗುಣ ತೋರಿಸಿ. ಬರುತ್ತೆ. ಎತ್ತಕ್ಕಾಗಲ್ಲ, 40-30 kg ಬರ್ತಾಯಿತ್ತು ಅದು. ಇನ್ಸೂರೆನ್ಸ್ ಹೇಗೆ ನನ್ನ ಹೆಸರು ಜಿಎಂ ತಟ್ಟೇಗೌಡ ಅಂತ. ನಮ್ಮದು ಗಡದಾಸನಹಳ್ಳಿ. ಇಲ್ಲಿ ಪಕ್ಕದಲ್ಲಿ ಹಳ್ಳಿ ಹತ್ರ ಬೆಳೆ ಮಾಡಿದ್ದೀವಿ, ಬ್ರಾಹ್ಮಣ ದಿನ್ನೆ ಅಂತ. 8.5 ಎಕರೆ ಬಾಳೆ ಗಿಡ ನಮ್ಮ ಜಮೀನಲ್ಲೇ ಮಾಡಿರೋದು. ಎಲ್ಲ ಲಾಸ್ ಆಗಿಬಿಟ್ಟಿದೆ, ಬಿದ್ದೋಗಿದೆ ಗಾಳಿಗೆ. 2 ದಿವಸ ಮಳೆ ಸುರಿತಾನೇ ಇದೆ. ಸಾಯಂಕಾಲ ಸುರಿಯೋದು, ಗಾಳಿ ಹೊಡೆಯೋದು, ಹಿಂಗೆ ಬಿದ್ದೋಗಿರೋದು. ಸುಮಾರು ಅಂದರೆ ಖರ್ಚು ಮಾಡಿದ್ದೀವಿ. ಏನೋ ಗೌರ್ಮೆಂಟಿಂದ ನಮಗೆ ಪರಿಹಾರ ಕೊಡಿಸ್ತಿದೆ ಅಂತ ನಮ್ಮದು ಆಸೆ. ಎಷ್ಟು ಲಾಸ್ ಆಗಿದೆ ಸರ್? ಒಂದು 30 ಲಕ್ಷ ಲಾಸ್ ಆಗಿದೆ. ಬಂದು ನೋಡಿ ಸರ್, ಎಲ್ಲ ಬೇಕಾದ್ರೆ ಇನ್ನು ಬಂದು ನೋಡಲಿ.
ಇದು ಎಷ್ಟು ಎಕರೆಗೆ ತಾವು 8.5 ಎಕರೆ ಮಾಡಿದ್ದೀವಿ ಸರ್ ಇಲ್ಲಿ. ಏನೇನು ಬೆಳೆಗಳು ಹಾಕಿದ್ದೀರಾ? ಇನ್ನು ಇದ್ರೊಳಗೆ ಇದು ಬಾಳೆ ಈಗ ಹ್ಞೂ ಮಾಡಿರೋದು. ಹಾಕಿದ್ದೀರಾ ಅಂತ ಈ ಸರ್ವೆ ನಂಬರ್ ಅದೇ 56 57 ಸರ್ವೆ ನಂಬರು 50 55 56 ಹ್ಞೂ ಸರ್ವೆ ನಂಬರ್ ಬ್ರಾಹ್ಮಣ ದಿನ್ನೆಗೆ ಸೇರುತ್ತಾ? ಬ್ರಾಹ್ಮಣ ದಿನಕ್ಕೆ ಸೇರುತ್ತೆ. ಅಲ್ಲ 1 ವರ್ಷ 2 ತಿಂಗಳು ಬೇಕು ಸರ್, 13 ತಿಂಗಳು ಬೇಕು ಬೆಳೆ ಬರಬೇಕು ಅಂದರೆ. ಈಗ ಒಂದು 11 ತಿಂಗಳಾಗಿದೆ, ಇನ್ನೊಂದುವರೆ 2 ತಿಂಗಳಲ್ಲಿ ಬೆಳೆ ಬಂದುಬಿಡ್ತಾಯಿತ್ತು ನಮ್ಮ ಕೈಗೆ ಬಂದಿದ್ದು ಬಾಯಿಗೆ ಬರಲಿ. ನೋಡಿ ಗೊನೆ ಎಲ್ಲ ಒಣಗಿದೆ, ನಿಮಗೂ ಗೊತ್ತಾಗ್ತದೆ ಸರ್. ನೋಡಿ ಎಲ್ಲ ಬಿದ್ದೋಗಿದೆ. ಇನ್ನು ಗೌರ್ಮೆಂಟ್ನಿಂದ ನಮಗೆ ಸಹಾಯ ಮಾಡಿಕೊಡಿ ಸರ್ ಅಂತ ನಾವು ನಿಮಗೆ ಕೇಳ್ಕೊಳ್ಳೋದಷ್ಟೇ.